ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಅಡುಗೆ ಮನೆಯಲ್ಲಿ ಈ ಅಡುಗೆ ಮನೆ ಅನ್ನೋದು ಒಂದು ಔಷಧಿ ಅಂಗಡಿ. ಈ ಔಷಧಿ ಅಂಗಡಿಯಲ್ಲಿ ನಾವು ಬರಬೇಕು ಅಂತಂದರೆ ಮೊದಲು ನಮ್ಮ ಮನಸ್ಸು ಸ್ವಚ್ಛಂದವಾಗಿರಬೇಕು, ನಮ್ಮ ಶರೀರ ಶುದ್ಧವಾಗಿರಬೇಕು. ಸ್ನಾನ ಮುಗಿಸಿ ಮನಸ್ಸಿನ ಸ್ನಾನವನ್ನು ಮಾಡಿ ಧ್ಯಾನ ತಪಾದಿಗಳನ್ನು ಮಾಡಿ ಈ ಒಂದು ದೇವಸ್ಥಾನಕ್ಕೆ, ಈ ಆರೋಗ್ಯದ ದೇವಸ್ಥಾನಕ್ಕೆ ನಾವು ಪಾದಾರ್ಪಣೆ ಮಾಡಬೇಕು. ಯಾಕೆ ಅಂತಂದರೆ ನಾವು ಏನನ್ನು ವಿಚಾರ ಮಾಡ್ತೀವಲ್ಲ ಅದೇನ್ನೇ ನಾವು ಆಹಾರದಲ್ಲಿ ಹಾಕ್ತೀವಿ. ಅದಕ್ಕೆ ನಾವು ಆಹಾರದಲ್ಲಿ ಏನೇನು ಸೇರಿಸಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಈ ಈರುಳ್ಳಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಅರಿಶಿನ, ಈ ಮಸಾಲ ಪದಾರ್ಥಗಳು ಇವೆಲ್ಲವನ್ನು ನಾವು ಹಾಕ್ತೀವಿ. ಅದೇ ರೀತಿಯಾಗಿ ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನು ಕೂಡ ಹೊರಗಡೆ ಹಾಕ್ತಾ ಇರ್ತೀವಿ. ಈ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ನೀವು ಏನಾದರೂ ಕೆಟ್ಟದಾಗಿ ನೀವು ಮನಸ್ಸಿನಲ್ಲಿ ಅಂದ್ಕೊಂಡ್ರಿ ಅಂದರೆ ಅದೇ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಮಾಡುವಂಥ ವಿಚಾರಗಳು ಮೇಲೆ ಭಾಳಷ್ಟು ಕಂಟ್ರೋಲ್ ಇರಬೇಕಾಗುತ್ತೆ. ಕಂಟ್ರೋಲ್ ಇತ್ತು ಅಂದರೆ ಮಾಡಿದ ಅನ್ನ ಭಾಳ ಸ್ವಾದಿಷ್ಟಮಯವಾಗಿರುತ್ತೆ ಮತ್ತು ಭಾಳ ರುಚಿಕರವಾಗಿರುತ್ತೆ ಮತ್ತು ಅದರಲ್ಲಿ ಪೋಷಕ ತತ್ವಗಳು ಕೂಡ ಬಹಳಷ್ಟು ಇರ್ತವೆ. ಆ ಪೋಷಕ ತತ್ವಗಳನ್ನು ಹಾಕುವುದಕ್ಕೆ ನಿಮ್ಮ ಒಂದು ಅದ್ಭುತವಾದಂತಹ ಒಂದು ಮನಸ್ಥಿತಿ ಕಾರಣವಾಗಿರುತ್ತೆ. ಅದಕ್ಕೆ ಆ ಮನಸ್ಥಿತಿಯನ್ನು ನೀವು ಯಾವುದೇ ಕಾರಣಕ್ಕಾಗಿ ಹಾಳು ಮಾಡದೆ ಅದನ್ನು ವ್ಯವಸ್ಥಿತವಾಗಿ ಕಾಯ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಅಡುಗೆ ಮಾಡುವವನು ಅಥವಾ ಮಾಡುವವಳು ಯಾವ ರೀತಿ ಮನಸ್ಥಿತಿ ಇರುತ್ತೆ ಅಲ್ಲ, ಅದೇ ಸಂಪೂರ್ಣವಾಗಿ ಒಂದು ಊಟದಲ್ಲಿ ಹೋಗ್ತಾ ಇರುತ್ತೆ. ನಕಾರಾತ್ಮಕ ವಿಚಾರವಾಗಿ ಮಾಡಿದ್ರೆ ಅಂದರೆ ನಕಾರಾತ್ಮಕ ವಿಚಾರಗಳು ಒಳಗಡೆ ಹೋಗ್ತವೆ. ಸಕಾರಾತ್ಮಕವಾಗಿ ವಿಚಾರ ಮಾಡಿದ್ರೆ ಸಕಾರಾತ್ಮಕ ವಿಚಾರಗಳು ಒಳಗಡೆ ಹೋಗ್ತವೆ. ಅವು ತಿಂದವರಿಗೂ ಕೂಡ ಭಾಳ ಒಳ್ಳೆಯದಷ್ಟು ಪುಷ್ಟಿತನವನ್ನು ಕೊಡ್ತಾ ಇರ್ತವೆ. ಅದಕ್ಕೆ ಆ ಶಕ್ತಿಯನ್ನು ಕಾಯ್ದುಕೊಳ್ಳೋದಕ್ಕೋಸ್ಕರ ಆಹಾರವೇ ಔಷಧಿ ಎನ್ನುವಂಥ ಮಾತಿನಂತೆ ಅನ್ನಂ ಪರಬ್ರಹ್ಮ ಅನ್ನುವ ಹಾಗೆ, ಜೈಸ ವೈಸ ಮನ್ ಅನ್ನುವ ಹಾಗೆ ಯಾವ ರೀತಿ ಅನ್ನವನ್ನು ಸ್ವೀಕಾರ ಮಾಡ್ತೀರಾ ಅದೇ ರೀತಿ ನಿಮ್ಮ ಮನಸ್ಸು ಕೂಡ ನಿರ್ಮಾಣ ಆಗ್ತಾ ಹೋಗುತ್ತೆ. ಅದಕ್ಕೆ ಆ ಮನಸ್ಸಿನ ನಿರ್ಮಾಣವಾದರೂ ಕೂಡ ನಾವು ಬೆಲೆ ಕೊಟ್ಟು ನಮ್ಮ ಅದ್ಭುತವಾದಂತಹ ಒಂದು ಈ ಆಹಾರ ಔಷಧಿಯನ್ನು ನಾವು ಮನಸ್ಸಿನಿಂದ ಸಕಾರಾತ್ಮಕ ವಿಚಾರಗಳು, ಒಳ್ಳೆಯ ವಿಚಾರಗಳು, ಸದ್ವಿಚಾರಗಳು, ಸುವಿಚಾರಗಳು ಆಹಾರದಿಂದ ನಾವು ಪಡೆದಿವಿ ಅಂತಂದರೆ ಬಹಳ ಅದ್ಭುತವಾದಂಥ ಶಕ್ತಿಯನ್ನು ನಾವು ಹೊಂದ್ತೀವಿ. ಅದಕ್ಕೆ ನಿಮ್ಮ ಮನಸ್ಸು ಯಾವಾಗಲೂ ಸ್ವಚ್ಛಂದವಾಗಿರಲಿ, ಪರಿಶುದ್ಧವಾಗಿರಲಿ, ಶುಚಿಯಾಗಿರಲಿ, ಸದ್ಭಾವನೆ ಮಾತ್ರ ಬರಲಿ. ಅಡುಗೆ ಮಾಡುವಂಥ ಸಂದರ್ಭದಲ್ಲಿ, ಊಟ ಮಾಡುವಂಥ ಸಂದರ್ಭದಲ್ಲಿ, ಯಾವುದೇ ಒಂದು ಸತ್ಕಾರ್ಯಗಳಲ್ಲಿ ಮನಸ್ಸು ಸದೃಢವಾಗಿರಲಿ. ಆವಾಗ ನಿಮ್ಮ ಆರೋಗ್ಯ ಭಾಳ ಅದ್ಭುತವಾಗಿರುತ್ತೆ ಮತ್ತು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳೋದು ಭಾಳಷ್ಟು ಮುಖ್ಯವಾಗಿರುತ್ತೆ. ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಇದರಿಂದ ನಿಮಗೆ ಈಸಿಯಾಗಿ ಸುಲಭವಾಗಿ ಬರುತ್ತೆ. ಅದಕ್ಕಾಗಿ ಅಡುಗೆ ಮಾಡುವಾಗ ಸ್ನಾನ ಶುಚಿ, ಮನಸ್ಸಿನ ಶುಚಿ, ದೇಹದ ಶುಚಿಯನ್ನು ಮಾಡಿ ನೀವು ಅಡುಗೆ ಮಾಡುವಂಥ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.